ಶಾಸಕ ಯತ್ನಾಳ್ ವಿರುದ್ಧ ಹೆಚ್ಚಾಗ್ತಿದೆ ಮುಸ್ಲಿಮರ ಆಕ್ರೋಶ. ಪೈಗಂಬರ್ ಕುರಿತು ಅವಹೇಳನವಾಗಿ ಮಾತನಾಡಿದ್ದಕ್ಕೆ ಕಿಡಿಕಾರಿದ್ದಾರೆ. ಪ್ರವಾದಿ ಕುರಿತು ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ ಆರೋಪದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈಗ ಶಾಸಕ ಯತ್ನಾಳ್ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪೈಗಂಬರ್ ಕುರಿತು ಅವಹೇಳನವಾಗಿ ಮಾತನಾಡಿದ್ದಕ್ಕೆ ಕಿಡಿಕಾರಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಮುಸ್ಲಿಂ ಸಮುದಾಯ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಯತ್ನಾಳ್ ವಿರುದ್ಧ ರ್ಯಾಲಿ ನಡೆಸಿ ಮುಸ್ಲಿಮರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮುಸ್ಲಿಂ ಸಮುದಾಯದ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿದ್ದಾರೆ. ಯತ್ನಾಳ್ ವಿರುದ್ಧ ದೂರು ದಾಖಲಿಸಿ ಬಂಧಿಸುವಂತೆ ಒತ್ತಾಯವನ್ನು ಹೇರ್ತಾ ಇದ್ದಾರೆ. ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ದೃಶ್ಯದಲ್ಲಿ ನೀವು ಕಾಣಬಹುದು. ಈ ಪಟ್ಟಣದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರು ಸೇರಿ ಉಚ್ಚಾಟಿತ ಶಾಸಕರಾದ ಬಿಜಾಪುರ ನಗರದ ಬಸನಗೌಡ ಪಾಟೀಲ್ ಯತ್ನಾಳ್ ಇವರ ವಿರುದ್ಧ ಬೃಹತ್ ಮೆರವಣಿಗೆ ಮುಖಾಂತರ ಮತ್ತು ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಾವು ಕೂಡ ಸಮಸ್ತ ಅಥಣಿ ಪಟ್ಟಣದ ಮುಸ್ಲಿಂ ಬಾಂಧವರು ಸರ್ಕಾರದಲ್ಲಿ ನಾವು ಆಗ್ರಹಿಸುವುದೇನೆಂದರೆ ಇಂತಹ ಹೇಳಿಕೆಗಳನ್ನು ಯಾವುದೇ ಸಮಾಜದವರು ಸಹಿಸಿಕೊಳ್ಳುವುದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಯಾವುದೇ ಧರ್ಮದ ಗುರುಗಳಿಗೆ ಅಪಮಾನ ಅವಹೇಳನಕಾರಿ ಭಾಷಣ ಮಾಡುವಂಥ ಕಿಡಿಗೇಡಿಗಳಿಗೆ ಸರ್ಕಾರದವರು ಅತಿ ಶೀಘ್ರದಲ್ಲಿ ಇಂಥವರನ್ನು ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದೇಳಿ ನಾನು ಆಗ್ರಹಿಸ್ತೀನಿ.